ಇವಾಗ ಈ ಶುಂಠಿ ಬೆಳೆಗೆ ಆಲ್ರೆಡಿ ನಾವು ಟ್ರೈವೀರ್, ಡಿಫೆನ್ಸ್ ಹಾಗೂ ಸೂಪರ್ ಮಿಲಾನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದಾರೆ. ಇದು ಮೂರನ್ನು ಏನಕ್ಕೋಸ್ಕರ ನಾವು ಬಳಸಬೇಕು? ಮೊದಲನೇದಾಗಿ ಟ್ರೈವೀರ್ ಹೇಳೋದಾದರೆ, ಶುಂಠಿಗೆ ಮೇನ್ ಆಗಿ ಬರುವಂತಹದ್ದು ಕೊಳೆ ರೋಗ. ಕೊಳೆ ರೋಗ ಬಂದರೆ ಇಡೀ ಬೆಳೆನೇ ನಾಶ ಆಗಿ ಹೋಗ್ಬಿಡುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಪ್ರಿಕಾಷನ್ ಆಗಿ ನಾವು ಟ್ರೈವೀರ್ನ ಬಳಸ್ತೀವಿ. ಇದನ್ನೇ ನೀವು ಡೈರೆಕ್ಟ್ ಪೌಡರ್ ರೂಪದಲ್ಲಿ ನಾಟಿ ಮಾಡುವಾಗಲೂ ಬಳಸ್ಬೋದು, ಅಥವಾ ಇದನ್ನು ಹೆಚ್ಚಿನ ಉಪಯೋಗ ನಿಮಗೆ ಆಗಬೇಕು ಅಂದರೆ ಇದನ್ನ ಕಲ್ಚರ್ನ ರೆಡಿ ಮಾಡ್ಕೊಂಡ್ರೆ ಇನ್ನೂ ಉತ್ತಮ. ಕಲ್ಚರ್ ಮಾಡ್ಕೊಳ್ಳೋಕ್ಕೆ 1 kg ಟ್ರೈವೀರ್ನ ಪೌಡರ್ ಜೊತೆಗೆ 1 kg ಕಡಲೆ ಹಿಟ್ಟು, 1 kg ಬೆಲ್ಲ, ಇದೆಲ್ಲವನ್ನು 5 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ 2 ದಿನಗಳ ಕಾಲ ಬಿಡಬೇಕು. ಬಿಟ್ಟ ಮೇಲೆ ನೀವು ಡ್ರೆಂಚಿಂಗ್ ಆಗಿ ಬಳಸ್ಕೋಬೋದು, ಅಥವಾ ಈ ಶುಂಠಿಯನ್ನು ನಾಟಿ ಮಾಡೋಕ್ಕಿಂತ ಮುಂಚೆ ಸೀಡ್ ಟ್ರೀಟ್ಮೆಂಟ್ಗೋಸ್ಕರ ಕೂಡ ನೀವು ಟ್ರೈವೀರ್ನ ಬಳಸ್ಬೋದು. ಇದರಿಂದ ನಿಮಗೆ ಕೊಳೆ ರೋಗ ನಿಯಂತ್ರಣ ಆಗುತ್ತೆ. ಇನ್ನು ನೆಕ್ಸ್ಟ್ ಡಿಫೆನ್ಸ್ಗೆ ಬರೋದಾದರೆ, ಶುಂಠಿಗೆ ಹೆಚ್ಚಾಗಿ ಬೇಕಾಗುವಂಥದ್ದು ಸಾವಯವ ಗೊಬ್ಬರ. ಕೋಳಿ ಗೊಬ್ಬರ ಹಾಕ್ತಾರೆ, ಕುರಿ ಗೊಬ್ಬರ ಹಾಕ್ತಾರೆ, ತಿಪ್ಪೆ ಗೊಬ್ಬರ ಹಾಕ್ತಾರೆ. ಇದೆಲ್ಲವೂ ಶುಂಠಿಗೆ ಬಹು ಮುಖ್ಯವಾಗಿ ಬೇಕಾಗುತ್ತೆ. ನಮ್ಮ ಡಿಫೆನ್ಸ್ ಕೂಡ ಸಾವಯವ ಗೊಬ್ಬರ. ಇದರಲ್ಲಿ 25 ರೀತಿಯಂತಹ ಕಂಟೆಂಟ್ಗಳು ಇರೋದ್ರಿಂದ ಡಿಫೆನ್ಸ್ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಡಿಫೆನ್ಸ್ ಹಾಕೋದ್ರಿಂದ ಉತ್ತಮ ಫಸಲನ್ನು ನಾವು ಪಡಿಬಹುದು. ಅದ್ರ ಜೊತೆಗೆ ನಾವು ಬಳಸಿರೋದು ಸೂಪರ್ ಮಿಲಾ. ಸೂಪರ್ ಮಿಲಾ ಇಂಡಿಯಾದಲ್ಲೇ ಫಸ್ಟ್ ಟೈಮ್ 100% ವಾಟರ್ ಸೊಲ್ಯೂಬಲ್ ಕಾಳು ರೂಪದ ಗೊಬ್ಬರವನ್ನು ನಾವು ರಿಲೀಸ್ ಮಾಡಿರುವಂಥದ್ದು. ಇದನ್ನು ನಾವು ಸದ್ಯಕ್ಕೆ ಇವಾಗ ಕಾಳು ರೂಪದಲ್ಲಿ ಡಿಫೆನ್ಸ್ ಜೊತೆಗೆ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಸೊ ಇದನ್ನು ಸೂಪರ್ ಮಿಲಾ ಯಾಕೆ ಕೊಡಬೇಕು? ಈ ಸೂಪರ್ ಮಿಲಾದಲ್ಲಿ ಪ್ರಾಥಮಿಕ ಪೋಷಕಾಂಶಗಳಾದಂತಹ NPK 12, 11, 18 ಅನುಪಾತಗಳಲ್ಲಿದ್ದು, ಅದರ ಜೊತೆಗೆ ಲಘು ಪೋಷಕಾಂಶಗಳಾಗಿರುವಂತಹ ಜಿಂಕ್, ಕಾಪರ್, ಮ್ಯಾಗ್ನೀಷಿಯಂ, ಫೆರಸ್, ಬೋರನ್, ಮೊಲಾಬ್ಡಿನಮ್ ಹೀಗೆ 9 ರೀತಿಯಾದಂತಹ ಚಲೇಟೆಡ್ ರೂಪದ ಗೊಬ್ಬರ ನಿಮಗೆ ಸಿಗುತ್ತೆ. ಈ ರೀತಿ ಎಲ್ಲ ರೀತಿಯಾದಂತಹ ಪ್ರಾಥಮಿಕ ಪೋಷಕಾಂಶಗಳು ಅದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನ ಕೂಡಿ ನಾವು ಒಂದು ಬೆಳೆಗೆ ಕೊಟ್ಟಾಗ ಚೆನ್ನಾಗಿ ಬೆಳೆದು ಉತ್ತಮ ಫಸಲನ್ನು ಕೊಡುತ್ತೆ. ಆದ್ದರಿಂದ ಈ ಮೂರನ್ನು ನಾವು ಇವತ್ತು ಸೇರಿಸಿ ನಮ್ಮ ರೈತರಿಗೆ ಡೆಮೋ ತೋರಿಸಿದ್ದೀವಿ. ಈಗ ನಮ್ಮ ರೈತರ ಶುಂಠಿ ನಾಟಿ ಮಾಡುವ ಹಂತದಲ್ಲಿದೆ. ಈ ಶುಂಠಿ ಬೆಳೆದು ಫಸಲು ಕೊಡೋವರೆಗೂ ನಾವು ಇದಕ್ಕೆ ನಮ್ಮ ಗೊಬ್ಬರಗಳನ್ನು ಕೊಡ್ತಾನೆ ಇರ್ತೀವಿ. ಮುಂದಿನ ಅಪ್ಡೇಟ್ ಒಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಪ್ಡೇಟ್ಗೋಸ್ಕರ ಕಾಯ್ತಾ ಇರಿ ಹಾಗೂ ನಮ್ಮನ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.